ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಫ್ರೂಟ್ ಚಾಟ್ ಮಾಡ್ತಾಯಿದ್ದೀನಿ. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಬರೀ ಫ್ರೂಟ್ ಸಲಾಡ್ ಅಲ್ಲ, ಇದು ಒಂಥರ ಹುಳಿ ಸಿಹಿ ಖಾರ ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ. ಖರ್ಜೂರ ಒಂದು 4 ತೊಗೊಂಡಿದ್ದೀನಿ. ಆಮೇಲೆ ಇದು ಮಾವಿನಕಾಯಿ ಚೂರು, ಒಣಗಿರೋ ಮಾವಿನಕಾಯಿನ ಚೂರು ಮಾಡ್ಕೊಂಡಿದ್ದೀನಿ. ಬೆಲ್ಲ, ಇದು ಒಣಗಿನ ಮಾವಿನಕಾಯಿ ನೋಡಿ, ಇದು ಖರ್ಜೂರ ಮತ್ತು ಒಣಗಿರೋ ಮಾವಿನಕಾಯಿ, ಬೆಲ್ಲ, ಗೋಡಂಬಿ, ದ್ರಾಕ್ಷಿ, ನಿಂಬೆಹಣ್ಣು, ಆಮೇಲೆ ಖಾರದ ಪುಡಿ ಒಂಚೂರು, ಕೆಂಪು ಮೆಣಸಿನ ಪುಡಿ, ಉಪ್ಪು, ಆಮೇಲೆ ಹಣ್ಣುಗಳಲ್ಲಿ ಬಾಳೆಹಣ್ಣು, ಆ್ಯಪಲ್ಲು ಮತ್ತು ದಾಳಿಂಬೆ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಬೇಕಾದ್ರೆ ಕಿತ್ಳೆಹಣ್ಣು ಕೂಡ ಹಾಕ್ಬೋದು, ಪೈನಾಪಲ್ ಹಾಕ್ಬೋದು. ಪೈನಾಪಲ್ ಒಂದು ಕಾಯಿ ಇತ್ತು ಅಂತ ಹಾಕಲಿಲ್ಲ, ಕಿತ್ಳೆಹಣ್ಣು ಇರಲಿಲ್ಲ ಮನೇಲಿ. ಈಗ ನೋಡಿ ನೀರು ಮರಳಕ್ಕೆ ಇಟ್ಟಿದ್ದೀನಿ. ಈಗ ಅದಕ್ಕೆ ಖರ್ಜೂರ ಮತ್ತು ಒಣಗಿದ್ದು ಮಾವಿನಕಾಯಿ ಇದು ಚೂರು ಮಾಡ್ಕೊಂಡಿದ್ದೆನಲ್ಲ, ಎರಡನ್ನೂ ಹಾಕಿದ್ದೀನಿ. ಸ್ವಲ್ಪ ಅದರಲ್ಲಿ ಮೆತ್ತಗಾಗಲಿ, ಬೆಂದ್ಕೊಳ್ಳಿ. ಅದರೊಳಗಡೆ ಬೇಯೋ ತನಕ ಬಿಡೋಣ ಅದನ್ನು. 1-2 ನಿಮಿಷ. ಅದೇ ಹಸಿ ಖರ್ಜೂರ ಇರೋದ್ರಿಂದ ಬೇಗ ಬೇಯ್ಕೊಳ್ಳುತ್ತೆ. ಅದು ಕೂಡ ಹಸಿಯಾಗೇ ಇದೆ, ಅದರಿಂದ ಅದು ಬೇಗ ಬೇಯ್ಕೊಳ್ಳುತ್ತೆ, ಏನು ತೊಂದರೆ ಇಲ್ಲ. ತುಂಬ ಹೊತ್ತೇನು ವೆಯ್ಟ್ ಮಾಡೋದು ಬೇಕಿಲ್ಲ. ನೆಕ್ಸ್ಟ್ ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಎರಡನ್ನೂ ಹಾಕ್ಬಿಡೋಣ. ಅದು 2 ನಿಮಿಷ ಬಿಟ್ಟು ಒಂದು ತಟ್ಟೆ ಮುಚ್ಚೋಣ. ಅದಕ್ಕೆ 1-2 ತಟ್ಟೆ ಮುಚ್ಚಿದ್ರೆ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಅಂತ. ಈಗ ನೋಡಿ ಅದೆಲ್ಲ ಮೆತ್ತಗಾಗಿದೆ. ಈಗ ಅದಕ್ಕೆ ಬೆಲ್ಲ ಹಾಕಿದ್ದೀನಿ. ನೀವು ಬೆಲ್ಲನಾರ ಹಾಕ್ಕೊಳ್ಬೋದು, ಸಕ್ಕರೆನಾರ ಹಾಕ್ಕೊಳ್ಬೋದು. ನಾನು ಬೆಲ್ಲ ಹಾಕಿದ್ದೀನಿ. ನೆಕ್ಸ್ಟ್ ಒಂಚೂರು ಉಪ್ಪು ಹಾಕೋಣ. ಆಮೇಲೆ ಒಂಚೂರು ಕೆಂಪು ಮೆಣಸಿನ ಪುಡಿ ಹಾಕೋಣ. ಬೆಲ್ಲ ಕರಗೋ ತನಕ ಸ್ವಲ್ಪ ಕುದೀಲಿ ಇದು. ಇದೇ ಬೇಸು, ಆ ಫ್ರೂಟ್ ಚಾಟ್ಗೆ ಬೇಸ್ ಇದೇನೆ. 2 ನಿಮಿಷ ತಟ್ಟಿ ಮುಚ್ಚಿಬಿಟ್ಟು ಒಂಚೂರು ಮೆತ್ತಗಾಗ್ಬಿಡೋಣ, ಬೆಲ್ಲ ಕರಗಿ ಎಲ್ಲ ಮೆತ್ತಗಾಗಲಿಕ್ಕೆ. ನೋಡಿ ಎಲ್ಲವೂ ಕೂಡ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಒಂಚೂರು ಸ್ಮ್ಯಾಶ್ ಮಾಡ್ದಂಗೆ ಮಾಡ್ಕೊಂಬಿಡೋಣ ಲಾಸ್ಟಿಗೆ. ಮಾವಿನಕಾಯಿಂದ ಹುಳಿ ಬರುತ್ತೆ, ಖರ್ಜೂರದಿಂದ ಸಿಹಿ ಬರುತ್ತೆ. ಈಗ ಒಂಚೂರು ಕೆಂಪು ಮೆಣಸಿನ ಪುಡಿ ಹಾಕ್ಕೊಳ್ಳೋಣ. ಹಂಗೆ ನಿಂಬೆಹಣ್ಣು ಸಹಿತ ಹಿಂಡ್ಕೊಂಬಿಡೋಣ. ನೋಡಿ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಫುಲ್ ಏನು ಹಾಕಲ್ಲ, ಸ್ವಲ್ಪ 5-6 ಹನಿ. ಇದು ತಣ್ಣಗಾದ್ಮೇಲೆ ಆ ಹಣ್ಣೆಲ್ಲ ಕಟ್ ಮಾಡಿರ್ತೀವಲ್ಲ, ತಣ್ಣಗಾದ್ಮೇಲೆ ಹಾಕಬೇಕು ಇದಕ್ಕೆ. ಇಲ್ಲ, ಇನ್ನೊಂಚೂರು ಗಟ್ಟಿ ಆಗಬೇಕು, ಆಗುತ್ತೆ. ಬಿಟ್ಟ ಮೇಲೆ ಇನ್ನು ನೋಡಿ ಫುಲ್ಲು ಗಟ್ಟಿಯಾಗಿದೆ. ಇವಾಗ ಇದು ತಣ್ಣಗಾಗಿಬಿಡೋಣ. ಇವಾಗ ಸ್ವಲ್ಪ ಹಂಗೆ ಅಲ್ಲಾಡಿಸ್ಕೊಂಡ್ರೆ ಅದೆಲ್ಲ ಸ್ಮ್ಯಾಶ್ ಆದಂಗೆ ಆಗಿಬಿಡುತ್ತೆ. ನೆಕ್ಸ್ಟು ಎಲ್ಲ ಫ್ರೂಟ್ಸ್ ತೊಗೊಂಡಿದ್ದೀವಲ್ಲ, ದಾಳಿಂಬೆ ಬಿಡಿಸ್ಕೊಂಡಿದ್ದೀನಿ, ಬಾಳೆಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ, ಆ್ಯಪಲ್ ಒಂದು ಕಟ್ ಮಾಡ್ಕೋಬೇಕು. ಇವಾಗ ಸಿಪ್ಪೆ ಸಮೇತನೇ ಕಟ್ ಮಾಡ್ತೀನಿ. ಒಂದು ಆ್ಯಪಲ್ ಫುಲ್ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ ಅಷ್ಟೇ. ಆಮೇಲೆ ಬೇಕಾದರೆ ಇನ್ನೊಂದು ಕಿತ್ಳೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ. ಮೋಸಂಬಿ ಹಾಕಬೇಡಿ, ಮೋಸಂಬಿ ಕಹಿ ಬರುತ್ತೆ. ಪೈನಾಪಲ್ ಹಾಕ್ಬೋದು, ಚೆನ್ನಾಗಿರುತ್ತೆ. ಇಷ್ಟು ಹಾಕ್ಬಿಟ್ಟು ಈಗ ಮಾಡ್ಕೊಂಡಿದ್ವಲ್ಲ ಬೇಸ್ ಸಾಸು, ಅದಕ್ಕೆ ಹಣ್ಣುಗಳೆಲ್ಲ ಹಾಕ್ಬಿಟ್ಟು ಅಲ್ಲಾಡಿಸಿದ್ರೆ ಫ್ರೂಟ್ ಚಾಟ್ ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡ್ಕೊಂಡು ನೋಡಿ ಇದನ್ನು. ನಾನು ಇದೊಂದು ಯಾವುದೋ ಒಂದು ಮದುವೆ ಮನೇಲಿ ತೊಗೊಂಡು ತಿಂದಿದ್ದೆ ಇದನ್ನು. ಅದು ಟೇಸ್ಟ್ ಬಾಯಲ್ಲಿತ್ತು, ಅದಕ್ಕೆ ಟ್ರೈ ಮಾಡೋಣ ಅಂತ ಮಾಡಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.